ಮಹಾಮಳೆಯಿಂದಾಗಿ ಗಡಿ ಜಿಲ್ಲೆಯ ಡ್ಯಾಂಗಳಿಗೆ ರಾಜಕಳೆ ಬಂದಿದೆ. ಇದೀಗ 3 ದಿನಗಳಿಂದ ಮತ್ತೆ ಪಶ್ಚಿಮ ಘಟ್ಟಗಳಲ್ಲಿ ಇದೀಗ ಮಳೆಯ ಆರ್ಭಟ ಜೋರಾಗಿದೆ. ಇದರಿಂದ ಡ್ಯಾಂಗಳಿಗೆ ರಾಜಕಳೆ ಬಂದಂತೆ. ಈಗಾಗಲೇ ಮಳೆ ಇಲ್ಲ, ಬೆಳೆ ಹೇಗೆ ಬೆಳೆಯೋದು ಅಂತ ಚಿಂತೆಯಲ್ಲಿದ್ದಂಥ ರೈತರಿಗೆ ಇದೊಂದು ಖುಷಿ ತರುವಂತ ಸುದ್ದಿ. ಇನ್ನು ಅದರ ಜೊತೆಗೆ ರೈತರು ಕೂಡ, ಜನನೂ ಕೂಡ, ಎಲ್ಲರೂ ಕೂಡ ಕಂಗಾಲಾಗಿ ಹೋಗಿದ್ರು. ಮಳೆ ಇಲ್ಲಪ್ಪ, ಏನ್ ಮಾಡೋದು ಅಂತ. ಇದೀಗ ಮಹಾ ಮಳೆ ಸುರಿತಾ ಇದೆ. ಗಡಿ ಜಿಲ್ಲೆಯ ಡ್ಯಾಂಗಳಲ್ಲಿ ಒಳಹರಿವು ಹೆಚ್ಚಾಗಿದೆ. 3 ದಿನಗಳಿಂದ ಮತ್ತೆ ಪಶ್ಚಿಮ ಘಟ್ಟಗಳಲ್ಲಿ ವರುಣಾರ್ಭಟ. ಜಲಾಶಯಕ್ಕೆ ಕ್ಷೀರ ಸಾಗರದಂತೆ ಹರಿದು ಬರುತ್ತಿದೆ ನೀರು. ಧುಮ್ಮುಕ್ಕುತ್ತಿದೆ ಬೆಳಗಾವಿ ಜೀವನಾಡಿ ರಾಕಸಕೊಪ್ಪ ಡ್ಯಾಂ. ಮಳೆಯ ಭರಕ್ಕೆ ಮೈ ತುಂಬಿದ ರಾಕಸಕೊಪ್ಪ ಜಲಾಶಯ. ಕುಂದಾನಗರಿ ಬೆಳಗಾವಿಗೆ ಈ ಡ್ಯಾಂನಿಂದಲೇ ನೀರು ಸಪ್ಲೈ ಆಗುತ್ತೆ. 80% ಕುಡಿಯುವ ನೀರು ಒದಗಿಸುವ ಡ್ಯಾಂ ಇದು. ಅರ್ಧ ಟಿಎಂಸಿ ನೀರಿನ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯ. 27 ಕೆಎಂ ಪಂಪಿಂಗ್ ಇಲ್ಲದೆ ನೈಸರ್ಗಿಕವಾಗಿ ಹರಿಯುವ ಏಕೈಕ ಡ್ಯಾಂ. ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಇದೀಗ ಪಶ್ಚಿಮ ಘಟ್ಟಗಳಲ್ಲಿ ವರುಣಾರ್ಭಟ ಜೋರಾಗಿದೆ. ಡ್ಯಾಂಗಳು ಕೂಡ ತುಂಬುತ್ತಾ ಇದೆ, ಒಳ ಹರಿವು ಹೆಚ್ಚಾಗಿದೆ. ಜಲಾಶಯಕ್ಕೂ ಕೂಡ ಕ್ಷೀರ ಸಾಗರದಂತೆ ನೀರು ಹರಿತಾ ಇದೆ. ಧುಮ್ಮುಕ್ಕುತ್ತಿದೆ ಬೆಳಗಾವಿ ಜೀವನಾಡಿ ರಾಕಸಕೊಪ್ಪ ಡ್ಯಾಂ. ಈ ರಾಕಸಕೊಪ್ಪ ಡ್ಯಾಂ ಬೆಳಗಾವಿ ನಗರಕ್ಕೆ, ಬೆಳಗಾವಿ ಅಂತ ದೊಡ್ಡ ಸಿಟಿಗೆ, ದೊಡ್ಡ ಜಿಲ್ಲೆಗೆ ಕುಡಿಯೋ ನೀರು ಕೂಡ ಅಲ್ಲಿಂದನೇ ಸಪ್ಲೈ ಆಗುತ್ತೆ. ಒಂದು ಸೆಂಟರ್ ಆಫ್ ಅಂತ ಹೇಳ್ಬೋದು, ಸೆಂಟರ್ ಆಗಿದೆ ಅಂದ್ರೆ ಕುಡಿಯೋ ನೀರಿನ ಸೌಕರ್ಯಕ್ಕೆ ರಾಕಸಕೊಪ್ಪ ಡ್ಯಾಂ. ಎಲ್ಲ ಜನರಿಗೆ ಇಲ್ಲಿಂದಾನೇ ನೀರು ಕುಡಿಯೋಕ್ಕೂ ಕೂಡ ಸಪ್ಲೈ ಆಗುವಂಥದ್ದು. ನೋಡಿ, ಇಲ್ಲಿ ನೀರು ಇರಲಿಲ್ಲ, ನೀರಿನ ಸಮಸ್ಯೆ ಆಗಿತ್ತು. ಇದಾಗ ಏನು ಮಳೆ ಸುರಿತಾ ಇದೆ ಅಲ್ಲ, ವರುಣಾರ್ಭಟ ಜೋರಾಗಿದೆ ಅಲ್ಲ, ಹಾಗಾಗಿ ಒಳಹರಿವು ಹೆಚ್ಚಾಗಿದೆ ಡ್ಯಾಮ್ಗೆ. ಅದರಿಂದ ಕುಡಿಯೋಕ್ಕೂ ಕೂಡ ಸಮಸ್ಯೆ ಇಲ್ಲ. ಇನ್ನು ಮುಂದೆ ನೀರಿನ ಸಮಸ್ಯೆ ಕೂಡ ಕಾಣಿಸೋದಿಲ್ಲ. ಯಾಕಂದರೆ ಈಗಾಗಲೇ ಈ ಹಿಂದೆನೂ ಕೂಡ ಈ ಒಂದು ಬೆಳಗಾವಿ ಜಿಲ್ಲೆ ಮಹಾರಾಷ್ಟ್ರ ಭಾಗದಲ್ಲಿ 1 ವಾರಗಳವರೆಗೂ ಸತತವಾಗಿ ಮಳೆ ಸುರಿದಿತ್ತು. ಅದರಿಂದ ಆ ಕಡೆ ಅತ್ತ ಭಾಗದ ಈಗ ಕೃಷ್ಣಾ ನದಿ ಆಗಿರ್ಬೋದು, ಅಥವಾ ಈ ಒಂದು ಯಾವುದು ಕಬಿನಿ ಆಗಿರ್ಬೋದು, ಇವೆಲ್ಲವೂ ಕೂಡ ತುಂಬ್ತಾ ಇತ್ತು ನದಿಗಳು. ಬಟ್ ಕೆಲವೊಂದಿಷ್ಟು ಭಾಗಗಳಲ್ಲಿ, ಈ ಉತ್ತರ ಕರ್ನಾಟಕ ಅಂತಾನೆ ತಗೊಳ್ಳೋಣ, ಅಥವಾ ಈ ಮಲೆನಾಡು ಕರಾವಳಿ ಭಾಗನೂ ಅಂತಾನೆ ತಗೊಳ್ಳೋಣ, ಈ ಕಡೆ ಕೆಲವೊಂದಿಷ್ಟು ಭಾಗಗಳಲ್ಲಿ ಮಳೆನೇ ಆಗ್ತಾ ಇಲ್ಲ. ಆದ್ರಿಂದ ಅಲ್ಲಿ ಒಂದ್ ಕಡೆ ಸಮಸ್ಯೆ ಆಗಿದೆ. ಕರುನಾಡಿನಲ್ಲಿ ಅರ್ಧ ಭಾಗಕ್ಕೆ ಮಳೆ ಆದ್ರೆ ಇನ್ನು ಅರ್ಧ ಭಾಗಕ್ಕೆ ಮಳೆ ಸುರಿತಾ ಇಲ್ಲ. ಹೀಗಾಗಿ ಜನರು ಕೂಡ ಕಂಗಾಲಾಗಿರೋ. ಮತ್ತೊಂದು ಕಡೆ ಈಗ ನೋಡಿ, ಯಾವುದು ರಾಕಸಕೊಪ್ಪ ಡ್ಯಾಮ್ಗೆ ನೀರು ಒಳ ಹರಿವು ಹೆಚ್ಚಾಗಿರುವಂಥದ್ದು. ಎಲ್ಲ ಜನಗೂ ಕೂಡ ಕುಡಿಯೋ ನೀರು ಇಲ್ಲಿಂದನೇ ಸಪ್ಲೈ ಆಗುತ್ತೆ. ಅದ್ರ ತೊಂದರೆ, ಯಾವುದೇ ಥರದ ತೊಂದರೆ ಇಲ್ಲ. ಬಟ್ ಕೆಲವೊಂದಿಷ್ಟು ಭಾಗಗಳಲ್ಲಿ ತೊಂದರೆ ಆಗ್ತಾ ಇರುವಂಥದ್ದು. ಸೊ ಅಲ್ಲಿ ಯಾವ ರೀತಿಯಾಗಿ ಸರ್ಕಾರ ಏನಾದರೂ ಕ್ರಮ ತೆಗೆದುಕೊಳ್ತಾ, ಅಥವಾ ಏನಾದರೂ ಜನರಿಗೆ ಪರಿಹಾರ ಒದಗಿಸುವಂಥ ಕೆಲಸ ಮಾಡುತ್ತಾ, ಅದನ್ನು ಕಾದು ನೋಡಬೇಕಾಗಿದೆ. ಬಟ್ ಸದ್ಯಕ್ಕೆ ಈ ಮಹಾರಾಷ್ಟ್ರ ಭಾಗ, ಗಡಿ ಜಿಲ್ಲೆಗಳಲ್ಲಿ ಮಳೆ ಹೆಚ್ಚಾಗಿದೆ.